ನಮಸ್ತೆ ಸ್ನೇಹಿತರೆ, ಇವತ್ತಿನ ಪರಿಚಯ ಕೆರೂರು ವಾಸುದೇವಾಚಾರ್ಯ ಈ ಸಾಹಿತ್ಯ ಪರಿಚಯವನ್ನು ಇವತ್ತು ಮಾಡಿಕೊಡ್ತಾ ಇದ್ದೀನಿ. ಇವರು ಅಕ್ಟೋಬರ್ 15, 1866ರಂದು ಬಾಗಲಕೋಟೆ ಜಿಲ್ಲೆಯ ತೋಳಮಟ್ಟಿ ಗ್ರಾಮದಲ್ಲಿ ಜನಿಸ್ತಾರೆ. ಶಿಕ್ಷಕರಾಗಿ ಹಾಗೆ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಸಚಿತ್ರ ಭಾರತ ಮಾಸಪತ್ರಿಕೆಯನ್ನು ಮುನ್ನಡೆಸ್ತಾರೆ. ಶುಭೋದಯ ಅನ್ನುವಂತಹ ವಾರಪತ್ರಿಕೆಯನ್ನು ಕೂಡ ಇವರು ಮುನ್ನಡೆಸಿದ್ದಾರೆ. ಇನ್ನು ಇವರ ಪೂರ್ಣ ಹೆಸರು ಬಂದು ಕೆರೂರು ಶ್ರೀನಿವಾಸ ವಾಸುದೇವಾಚಾರ್ಯ ಅನ್ನುವಂಥದ್ದು ಇವರ ಒಂದು ಪೂರ್ಣ ಹೆಸರು ಅಂತ ಹೇಳ್ಬೋದಾಗಿದೆ. ಇನ್ನು ಇವರ ಕಾದಂಬರಿಗಳನ್ನು ನಾವು ನೋಡೋದಾದರೆ ಇಂದಿರೆ ಮತ್ತು ಯವನ ಸೈರಂಧ್ರಿ, ಯದು ಮಹಾರಾಜ, ಭ್ರಾತೃಘಾತಕ ಔರಂಗಜೇಬ, ವಾಲ್ಮೀಕಿ ವಿಜಯ ಅನ್ನುವಂತಹ ಕಾದಂಬರಿಗಳನ್ನು ಬರೆದಿದ್ದಾರೆ. ಈ ಇಂದಿರೆ ಅನ್ನುವಂತಹ ಕಾದಂಬರಿ ಒಂದು ಸ್ವತಂತ್ರ ಕಾದಂಬರಿ. ಇಂದಿರೆ ರಮಾಕಾಂತರ ಪ್ರೇಮ ಇದರ ಒಂದು ಕಥಾವಸ್ತು ಅಂತ ಹೇಳ್ಬೋದಾಗಿದೆ. ಇಂದಿರೆ ಮತ್ತು ರಮಾಕಾಂತರ ಒಂದು ಪ್ರೇಮ ಇದರ ಕಥಾವಸ್ತು. ಇನ್ನು ಯವನ ಸೈರಂಧ್ರಿ ಅನ್ನುವಂಥದ್ದು ನರೇಂದ್ರ ಹೇಮಲತೆಯರ ಸಾಹಸವನ್ನು ಚಿತ್ರಿಸುವ ಕಾಲ್ಪನಿಕ ಕಾದಂಬರಿ ಇದು ಅಂತ ಹೇಳಲಾಗಿದೆ. ಯದು ಮಹಾರಾಜ ಇದು ಮೈಸೂರು ಇತಿಹಾಸಕ್ಕೆ ಸಂಬಂಧಿಸಿದ ಐತಿಹಾಸಿಕ ಕಾದಂಬರಿ. ದಳವಾಯಿ ಮಾರನಾಯಕನು ಮೈಸೂರಿನ ಚಾಮರಾಜ ಒಡೆಯರನ್ನು ಕೊಂದು ತಾನು ಸರ್ವಾಧಿಕಾರಿಯಾಗುವುದು, ವಿಜಯನಗರದ ಯದುರಾಜ ಕೃಷ್ಣರಾಜನು ಮಾರನಾಯಕನನ್ನು ಮಣ್ಣು ಮುಕ್ಕಿಸುವುದು ಈ ಕಾದಂಬರಿಯ ಮುಖ್ಯ ಅಂಶ. ಇನ್ನು ಭ್ರಾತೃಘಾತಕನಾದ ಔರಂಗಜೇಬ ಇದು ಐತಿಹಾಸಿಕ ಕಾದಂಬರಿ. ಮೊಘಲ್ ಚಕ್ರವರ್ತಿಗಳಾದ ಶಹಜಹಾನ್, ಔರಂಗಜೇಬ್, ದಾರಾ, ಮುರಾದ ಮುಂತಾದವರ ಗುಣ ಸ್ವಭಾವಗಳನ್ನು ಇದರಲ್ಲಿ ಚರ್ಚಿಸಲಾಗಿದೆ. ಇನ್ನು ವಾಲ್ಮೀಕಿ ವಿಜಯ ಇದು ಪೌರಾಣಿಕ ಕಥಾವಸ್ತು ಉಳ್ಳಂತಹ ಕಾದಂಬರಿ. ವಸಿಷ್ಠ, ವಿಶ್ವಾಮಿತ್ರ ಮತ್ತು ವಾಲ್ಮೀಕಿಯರ ಪಾತ್ರಗಳ ಮತ್ತು ಅವರ ಬುದ್ಧಿ ಮತ್ತು ಶಕ್ತಿಗಳ ನೀತಿಯ ಶ್ರೇಷ್ಠತೆಯ ತತ್ವವನ್ನು ಈ ಕಾದಂಬರಿ ಪ್ರತಿಪಾದಿಸುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಇವರ ಕಾದಂಬರಿಗಳು. ಇಂದಿರೆ, ಯವನ ಸೈರಂಧ್ರಿ, ಯದು ಮಹಾರಾಜ, ಭ್ರಾತೃ ಔರಂಗಜೇಬ, ವಾಲ್ಮೀಕಿ ವಿಜಯ ಅನ್ನುವಂಥವು ಇವರ ಒಂದು ಕಾದಂಬರಿಗಳು. ಇನ್ನು ಇವರ ಕಥಾ ಸಂಕಲನಗಳನ್ನು ನಾವು ನೋಡೋದಾದರೆ ಪ್ರೇಮ ವಿಜಯ, ತೊಳೆದ ಮುತ್ತು, ಬೆಳಗಿದ ದೀಪಗಳು, ನೀಳ್ಗತೆಗಳು ಇವು ಇವರ ಕಥಾ ಸಂಕಲನಗಳು. ಈ ತೊಳೆದ ಮುತ್ತು ಅನ್ನುವಂಥದ್ದು ಧಾರಾವಾಹಿ ಕೂಡ ಆಗಿದೆ. ಇವು ಇಷ್ಟು ಇವರ ಕಥಾ ಸಂಕಲನಗಳು. ಇನ್ನು ನಾಟಕಗಳನ್ನು ನಾವು ನೋಡೋದಾದರೆ ನಲದಮಯಂತಿ, ವಸಂತಯಾಮಿನಿ ಸ್ವಪ್ನ ಚಮತ್ಕಾರ, ಸುರತರ ನಗರದ ಶ್ರೇಷ್ಠಿ, ಪತಿ ವಶೀಕರಣ, ರುಕ್ಮಿಣಿ ಹರಣ, ಪುರಂದರದಾಸರು, ಪ್ರಹ್ಲಾದ, ರಮೇಶ ಲಲಿತ ಇವು ಇವರ ನಾಟಕಗಳು. ನಲದಮಯಂತಿ ಅನ್ನುವಂಥದ್ದು ಸ್ವತಂತ್ರ ಒಂದು ನಾಟಕ. ನಲದಮಯಂತಿರ ಪ್ರೇಮ, ವಿರಹ, ಅಸಹಾಯಕತೆ, ದುಃಖ, ಪುನರ್ಮಿಲನಗಳನ್ನು ಈ ನಾಟಕದಲ್ಲಿ ತಿಳಿಸಲಾಗಿದೆ. ರುಕ್ಮಿಣಿ ಹರಣ ಇದು ಕೂಡ ಅಪೂರ್ಣ ನಾಟಕ. ಮರಾಠಿ ರಂಗಭೂಮಿಯಲ್ಲಿ ಜನಪ್ರಿಯವಾದ ಕಾಡಿಲ್ಕರ್ ಅವರ ರುಕ್ಮಿಣಿ ಸ್ವಯಂವರ ಅಥವಾ ಭಾಗವತದ ದಶಮ ಸ್ಕಂದದ ಕಥೆಯಿಂದ ಪ್ರೇರೇಪಿತಗೊಂಡು ರಚಿತವಾದಂಥ ನಾಟಕ ಈ ರುಕ್ಮಿಣಿ ಹರಣ ಅನ್ನುವಂಥದ್ದು. ವಸಂತಯಾಮಿನಿ ಸ್ವಪ್ನ ಚಮತ್ಕಾರ ಇದು ಶೇಕ್ಸ್ಪಿಯರ್ನ ಎ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ನ ರೂಪಾಂತರ. ಇನ್ನು ಸುರತರದ ಶ್ರೇಷ್ಠಿ ಇದು ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ನಾಟಕದ ರೂಪಾಂತರ. ಪತಿ ವಶೀಕರಣ ಇದು ಆಲಿವರ್ ಗೋಲ್ಡ್ಸ್ಮಿತ್ ಶಿ ಸ್ಟೂಪ್ಸ್ ಟು ಕಾನ್ಕರ್ ಕೃತಿಯ ರೂಪಾಂತರ. ರಮೇಶ ಲಲಿತ ಇದು ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ ನಾಟಕದ ಅನುವಾದ. ಇನ್ನು ಇವರ ಇನ್ನಿತರ ಕೃತಿಗಳನ್ನು ನೋಡೋದಾದರೆ ಲೋಕಮಾನ್ಯ ತಿಲಕರ ಚರಿತ್ರ ಸಾರವು, ನಿಬಂಧಮಾಲ, ಗೀತರಹಸ್ಯ ಇವು ಇನ್ನಿತರ ಇವರ ಕೃತಿಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇನ್ನು ಬಾಗಲಕೋಟೆ ವಾಸುದೇವ ವಿನೋದಿನಿ ಅನ್ನುವಂಥ ನಾಟ್ಯ ಸಂಘ ಇವರ ಸ್ಮರಣಾರ್ಥವಾಗಿ 1964ರಲ್ಲಿ ವಾಸುದೇವ ಪ್ರಶಸ್ತಿ ಎಂಬ ಸ್ಮಾರಕ ಸಂಪುಟವನ್ನು ಕೂಡ ಪ್ರಕಟಿಸಿದೆ ಅಂತ ಹೇಳಲಾಗುತ್ತೆ. ಇದಿಷ್ಟು ಕೆರೂರು ವಾಸುದೇವಾಚಾರ್ಯರ ಪರಿಚಯ. ಧನ್ಯವಾದಗಳು.